A very good morning, my dear viewers. Welcome to my YouTube channel. This is Arun Kiradi here. Let us continue the next part of our investment management, that is market participants ಅಂತ ನಾವಲ್ಲಿ ಕರಿತೀವಿ. ಮಾರುಕಟ್ಟೆಯಲ್ಲಿ ಭಾಗವಹಿಸುತ್ತಕ್ಕಂಥ ಪಾತ್ರಧಾರಿಗಳು ಅಂತ ನಾವಲ್ಲಿ ಕರಿತೀವಿ. Players ಅನ್ನಂಗೆ. Okay. Who are the market participants in relation with security market? They are namely security market, the bridge the gap between investors and users of a finance, so that many participants contributed for that. ಅಂದರೆ ಏನು ಸೆಕ್ಯೂರಿಟಿ ಮಾರ್ಕೆಟ್ನಲ್ಲಿ ಬರ್ತಕ್ಕಂತಹ ವಿವಿಧ ವ್ಯಕ್ತಿಗಳು ಯಾರು ಅಂತ ನೋಡೋದಾದರೆ, there are so many people: investors, issuer, brokers, merchant bankers, depositors, credit rating agency, primary dealers and regulator. So these persons comes under market participant. ಇಲ್ಲಿ ಇನ್ನೊಬ್ಬರು ಸೇರಿಸ್ಬೋದು ನಾವು, ಸ್ಪೆಕ್ಯುಲೇಟರ್ಸ್ ಅಂತ. ಓಕೆ, ಸ್ಪೆಕ್ಯುಲೇಟರ್ಸ್. ಓಕೆ, ಸೊ ದೀಸ್ ಪರ್ಸನ್ಸ್ ಆರ್ ಆಲ್ಸೋ ದ ಮೆಂಬರ್ಸ್ ಆಫ್ ಆರ್ ಪಾರ್ಟಿಸಿಪೆಂಟ್ಸ್ ಆಫ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್ ಅಂತ ನಾವಲ್ಲಿ ಹೇಳ್ಬೋದು, ಸಟ್ಟ ವ್ಯಾಪಾರಿಗಳು. ಸೊ ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ನೋಡಿರಿ ಯಾರ್ಯಾರು ಬರ್ತಾರೆ. ಹೂಡಿಕೆದಾರರು ಮೊದಲನೇದು, ಇನ್ವೆಸ್ಟರ್ಸ್. ಎರಡನೇದು ಇಶ್ಯೂವರ್ಸ್, ನೀಡಿಕೆ ನಿರ್ವಹಣೆ ಮಾಡ್ತಕ್ಕಂಥ ವ್ಯಕ್ತಿಗಳು. ಬ್ರೋಕರ್ಸ್, ಮಧ್ಯವರ್ತಿಗಳು. ಮರ್ಚೆಂಟ್ ಬ್ಯಾಂಕರ್ಸ್, ವರ್ತಕ ಬ್ಯಾಂಕರರು. ಡೆಪಾಸಿಟರೀಸ್, ಸಂಗ್ರಾಹಕರು. ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ, ಪತ್ತಿನ ದರ್ಜೆಯನ್ನು ನಿರ್ವಹಿಸುವ ವ್ಯಕ್ತಿಗಳು. ಪ್ರೈಮರಿ ಡೀಲರ್ಸ್, ಪ್ರಾಥಮಿಕ ವ್ಯವಹಾರಸ್ಥರು. ರೆಗ್ಯುಲೇಟರ್ಸ್, ನಿಯಂತ್ರಕರು ಅಂತ. ಓಕೆ, ಆಮೇಲೆ ಸ್ಪೆಕ್ಯುಲೇಟರ್ಸ್, ಸಟ್ಟ ವ್ಯಾಪಾರಿಗಳು. ಸೊ ದೀಸ್ ಪರ್ಸನ್ಸ್ ಆರ್ ದ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್. ನಾವು ಫಸ್ಟ್ ಇನ್ವೆಸ್ಟರ್ಸ್ ಅಂದರೆ ಯಾರು ಅಂತ. ಇನ್ವೆಸ್ಟರ್ಸ್ ಆರ್ ದೋಸ್ ಪರ್ಸನ್ಸ್ who had an excess of money and they wanted to utilize it in a proper manner. So they expect some return. On that return, they are able to purchase the shares, bonds, debentures, insurance, etc. Okay. So investors are the persons who are intention to get the return. For that purpose, they are supposed to invest in a stock market. So where supposed to they are invest shares, bonds, debentures, stocks, like materials like gold, ornaments, everything. ಓಕೆ, ಸೊ ಪ್ರತಿಯೊಂದರಲ್ಲೂ ಹೂಡಿಕೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ನಾವೇನಂತ ಕರಿತೀವಿ, ಹೂಡಿಕೆದಾರರು ಅಂತ ನಾವಲ್ಲಿ ಕರಿತೀವಿ. ಸೊ ಇನ್ವೆಸ್ಟರ್ಸ ಸ್ಟಾಕ್ ಮಾರ್ಕೆಟ್ ಒಳಗೆ ಇನ್ವೆಸ್ಟ್ ಮಾಡ್ತಾರೆ, ಅಂದ್ರೆ ಅವರು ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಅವರು. ಓಕೆ, ಸೊ ಸ್ಟಾಕ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಯಾರು, ಇನ್ವೆಸ್ಟರ್ಸ್. ಸೊ ಇನ್ವೆಸ್ಟರ್ಸ್ ಅಂದರೆ ಇದು ಸ್ಮಾಲ್ ಇನ್ವೆಸ್ಟರ್ಸ್ ಇರ್ಬೋದು, ಲಾರ್ಜ್ ಇನ್ವೆಸ್ಟರ್ಸ್ ಇರ್ಬೋದು, ರಿಸ್ಕ್ ಟೇಕಿಂಗ್ ಇನ್ವೆಸ್ಟರ್ಸ್ ಇರ್ಬೋದು, ಸೇಫ್ಟಿ ಇನ್ವೆಸ್ಟರ್ಸ್ ಇರ್ಬೋದು. ಸೊ ಬಹಳಷ್ಟು ಟೈಪ್ಸ್ ಆಫ್ ಇನ್ವೆಸ್ಟರ್ಸನ್ನು ನಾವು ಕಾಣ್ತೀವಿ ನಾರ್ಮಲಿ. ಓಕೆ, ಸ್ಮಾಲ್ ಇನ್ವೆಸ್ಟರ್ಸ್ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಹೂಡಿಕೆ ಮಾಡೋರು. ಲಾರ್ಜ್ ಇನ್ವೆಸ್ಟರ್ ಅಂದರೆ ಹೆಚ್ಚು ಪ್ರಮಾಣದಲ್ಲಿ ಹೂಡಿಕೆ ಮಾಡೋರು. ಸೇಫ್ಟಿ ಇನ್ವೆಸ್ಟರ್ ಅಂದರೆ ರಿಸ್ಕ್ ತೊಗೊಳ್ಳಾದ ಇನ್ವೆಸ್ಟ್ಮೆಂಟ್ ಮಾಡೋರು. ರಿಸ್ಕಿ ಇನ್ವೆಸ್ಟರ್ ಅಂದರೆ ರಿಸ್ಕ್ ತೊಗೊಂಡು ಇನ್ವೆಸ್ಟ್ ಮಾಡೋರು. ಈ ರೀತಿ ಭಾಳಷ್ಟು ಜನ ಸಿಗ್ತಾರೆ ಸ್ಟಾಕ್ ಮಾರ್ಕೆಟ್ ಒಳಗೆ. ಅವರು ಶೇರ್ಸು, ಬಾಂಡ್ಸು, ಡಿಬೆಂಚರ್ ಒಳಗೆ ಇನ್ವೆಸ್ಟ್ ಮಾಡ್ತಾರೆ. ಆಮೇಲೆ ಇಶ್ಯೂವರ್ಸ್ ಅಂದರೆ ಯಾರು ನೋಡೋಣ. ನೀಡಿಕೆ ನಿರ್ವಹಣೆ ಮಾಡ್ತಕ್ಕಂಥ ವ್ಯಕ್ತಿಗಳು. ಇಶ್ಯೂವರ್ಸ್ ಆರ್ ನಥಿಂಗ್ ಬಟ್ ದ ಇನ್ಸ್ಟಿಟ್ಯೂಷನ್ಸ್ which are in a requirement of a funds to raise the capital. ಸೊ ಯಾರಿಗೆ ಬಂಡವಾಳದ ಅವಶ್ಯಕತೆ ಇದೆಯೋ, ಸೊ ಅವ್ರಿಗೆ ಕ್ಯಾಪಿಟಲನ್ನು ರೈಸ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ನಾವೇನಂತ ಕರಿತೀವಿ, ಇಶ್ಯೂವರ್ ಅಂತ ನಾವಲ್ಲಿ ಕರಿತೀವಿ. ಸೊ ದ ಇಶ್ಯೂ ಆಫ್ ಅ ಸೆಕ್ಯೂರಿಟೀಸ್, ಇಶ್ಯೂವರ್ ಏನು ಮಾಡ್ತಾರೆ, ಸೆಕ್ಯೂರಿಟೀಸನ್ನು ಇಶ್ಯೂ ಮಾಡ್ತಾರೆ. ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಬಂಡವಾಳದ ಮುಖಾಂತರ ಸೆಕ್ಯೂರಿಟಿನ ಇಶ್ಯೂ ಮಾಡೋರಿಗೆ ಇಶ್ಯೂವರ್ ಅಂತ ನಾವಲ್ಲಿ ಕರಿತೀವಿ. ಆಮೇಲೆ ಬ್ರೋಕರ್ ಅಂದರೆ ಯಾರು, ಮಧ್ಯವರ್ತಿಗಳು ಅಂತ. Broker, the name itself indicates that the persons who act as a middleman or a agent between investors and issuer. ಸೊ ಹೂಡಿಕೆದಾರರ ನಡುವೆ ಮತ್ತು ಸಾಲ ಒದಗಿಸುವ ವ್ಯಕ್ತಿಗಳ ನಡುವೆ ಅಥವಾ ಸಾಲ ಪಡೆದುಕೊಳ್ಳುವ ವ್ಯಕ್ತಿಗಳ ನಡುವೆ ಅವರು ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾರೆ ಅಂತ. ಆ್ಯಂಡ್ ಫಾರ್ ದೇರ್ ವರ್ಕ್ ದೇ ಆರ್ ಗೆಟಿಂಗ್ ಅ ಕಮಿಷನ್. ಓಕೆ, ಸೊ ಬ್ರೋಕರ್ ಅಂದರೆ ಇನ್ ಸಿಂಪಲ್ ಲ್ಯಾಂಗ್ವೇಜ್, ಹಿ ಈಸ್ ಅ ಏಜೆಂಟ್ ಟು ಆ್ಯಕ್ಟ್ ಆಸ್ ಅ ಮಿಡಲ್ ಮ್ಯಾನ್ ಇನ್ ಅ ಸ್ಟಾಕ್ ಮಾರ್ಕೆಟ್. ಸೊ his duty is to guide the clients, or you can say on behalf of a client he is able to purchase the security, or he is make the transaction in a stock market. And broker will get always commission on his work. Okay, ಅವೇನು ಕೆಲಸ ಮಾಡ್ತಾನೆ ಅದಕ್ಕೆ ತಕ್ಕಂಗೆ ಅವ್ನಿಗೆ ಏನು ಸಿಗುತ್ತೆ ರೀ, ಕಮಿಷನ್ ಸಿಗುತ್ತೆ ಸ್ಟಾಕ್ ಮಾರ್ಕೆಟ್ ಒಳಗೆ. ಸೊ ಇವರು ಕೂಡ ಮಾರ್ಕೆಟ್ ಪಾರ್ಟಿಸಿಪೆಂಟ್ ಅಂತ ಹೇಳ್ಬೋದು. ಆಮೇಲೆ ಮರ್ಚೆಂಟ್ ಬ್ಯಾಂಕರ್ ಈಸ್ ಆಲ್ಸೋ ಮಾರ್ಕೆಟ್ ಪಾರ್ಟಿಸಿಪೆಂಟ್. ವರ್ತಕ ಬ್ಯಾಂಕರರು ಅಂತ ಕರಿತೀವಿ. Merchant bank, it is an institution or an organization which provide 3 important service: loan syndication, ಸಾಲಗಳ ಕೂಟವನ್ನು ರಚಿಸಬೇಕು; ಕಾರ್ಪೊರೇಟ್ ಕೌನ್ಸಿಲಿಂಗ್, ಕಂಪ್ನಿಗಳಿಗೆ ಸಲಹೆಯನ್ನು ನೀಡಬೇಕು; ಪ್ರಾಜೆಕ್ಟ್ ಕೌನ್ಸಿಲಿಂಗ್, ಪ್ರಕಲ್ಪ ಸೇವೆಯನ್ನು ಒದಗಿಸಬೇಕು; ಆಮೇಲೆ
ಅಡ್ವೈಸರಿ ಸರ್ವಿಸ್ ಸಲಹಾ ಸೇವೆಯನ್ನು ನೀಡಬೇಕು. ಆಮೇಲೆ ಅಂಡರ್ ರೈಟಿಂಗ್ ಒಟ್ಟು ಕೊಳ್ಳುವಿಕೆಯನ್ನು ಮಾಡಬೇಕು. ಸೊ ಯಾರು ಇಷ್ಟೆಲ್ಲ ಕೆಲಸ ಮಾಡ್ತಾರೋ ಅವ್ರಿಗೆ ನಾವೇನಂತ ಕರಿತೀವಿ, ಮರ್ಚೆಂಟ್ ಬ್ಯಾಂಕರ್ ಅಂತ ನಾವಲ್ಲಿ ಕರಿತೀವಿ. ಸೊ ನಮಗೆ ಬೇಕಾಗಿರ್ತಕ್ಕಂಥ ಸಾಲವನ್ನು ಒಂದು ಕಡೆ ತೊಗೊಂಬರ್ಬೇಕು. ಸೊ ಕಂಪ್ನಿಗಳಿಗೆ ಸಲಹೆಯನ್ನು ನೀಡಬೇಕು, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನು ಗೈಡ್ ಮಾಡಬೇಕು, ಪ್ರಾಪರ್ ಆದಂಥ ಅಡ್ವೈಸ್ ಮಾಡಬೇಕು. ಸೊ ಅವ್ರಿಗೆ ನಾವೇನಂತ ಕರಿತೀವಿ, ಮರ್ಚೆಂಟ್ ಬ್ಯಾಂಕರ್. ಇನ್ ಸಿಂಪಲ್ ಲ್ಯಾಂಗ್ವೇಜ್ ಒನ್ ಲೈನ್ ವಿ ಕ್ಯಾನ್ ಸೇ ಅಡ್ವೈಸರೀಸ್ ಆರ್ ಕಾಲ್ಡ್ ಆಸ್ ಅ ಮರ್ಚೆಂಟ್ ಬ್ಯಾಂಕರ್ಸ್. ನೋಡ್ರಿ, ಅಡ್ವೈಸರೀಸ್ ಸಲಹೆಯನ್ನು ನೀಡುವ ವ್ಯಕ್ತಿಗಳಿಗೆ ನಾವು ವರ್ತಕ ಬ್ಯಾಂಕರರು ಎಂದು ಕರೆಯುತ್ತೇವೆ. ದೋಸ್ ಹೂ ಗೈಡ್, ದೋಸ್ ಹೂ ಮೋಟಿವೇಟ್, ಸೊ ಅವ್ರಿಗೆ ನಾವೇನಂತ ಕರಿತೀವಿ, ಮರ್ಚೆಂಟ್ ಬ್ಯಾಂಕರ್ ಅಂತ. ಯಾರು ಈಗ ನೋಡಿ ನಮ್ಮ ಹತ್ರ ರೊಕ್ಕ ಇರುತ್ತೆ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಗೊತ್ತಿಲ್ಲ. ಸೊ ಹಂಗಾದ್ರೆ ಅವ್ರು ಏನು ಮಾಡ್ತಾರೆ, ಗೈಡ್ ಮಾಡ್ತಾರೆ ನಮಗೆ. ಸೊ ಮರ್ಚೆಂಟ್ ಬ್ಯಾಂಕರ್ ವಿಲ್ ಗೈಡ್ ಅಸ್ where to invest the money and how to invest the money and what portion to invest the money. ಸೊ ನಮ್ಗೆ ಗೊತ್ತಿರೋಂಗಿಲ್ಲ, ಅಲ್ಲಿ ಅವ್ರು ಏನು ಮಾಡ್ತಾರೆ, ಗೈಡ್ ಮಾಡ್ತಾರೆ, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನು ಯಾರು ಗೈಡ್ ಮಾಡ್ತಾರೆ, ಮರ್ಚೆಂಟ್ ಬ್ಯಾಂಕರ್ ಅಂತ ನಾವಲ್ಲಿ ಹೇಳ್ತೀವಿ. ಆಮೇಲೆ ಡೆಪಾಸಿಟರೀಸ್ ಸಂಗ್ರಾಹಕರು ಅಂತ ನಾವಲ್ಲಿ ಕರಿತೀವಿ. ಡೆಪಾಸಿಟರೀಸ್ ಅಂದರೆ ಯಾರು? ದೀಸ್ ಆರ್ ದ ಇನ್ಸ್ಟಿಟ್ಯೂಷನ್ ವಿಚ್ ಹೋಲ್ಡ್ ದ ಸೆಕ್ಯೂರಿಟಿ ಇನ್ ಅ ಡಿಮಟೀರಿಯಲೈಸ್ ಫಾರ್ಮ್. ನೋಡಿರಿ, ಸಂಗ್ರಾಹಕರು ಅಂದರೆ ಯಾರು ಅಂತಂದ್ರೆ ಯಾರು ಅಭೌತೀಕರಣ ರೂಪದಲ್ಲಿ ಶೇರನ್ನು ಹೊಂದಿರ್ತಾರೆ. ಆಮೇಲೆ ಡೆಪಾಸಿಟರೀಸ್ ಅಂದರೆ ದೋಸ್ ಹೂ ಮೇಕ್ ದ ಅಸೆಂಬ್ಲಿಂಗ್ ದ ಮನಿ ಅಂತ. ಯೂಶ್ವಲಿ ಇನ್ ಇಂಡಿಯಾ ದೇರ್ ಇಸ್ ಅ ಟೂ ಪಾರ್ಟೀಸ್, NSDL ಆ್ಯಂಡ್ CDSL. NSDL ಆ್ಯಂಡ್ CSDL ಅಥವಾ CDSL, ನ್ಯಾಷನಲ್ ಸೆಕ್ಯೂರಿಟಿ ಡೆಪಾಸಿಟರಿ ಲಿಮಿಟೆಡ್ ಆ್ಯಂಡ್ ಸೆಂಟ್ರಲ್ ಸರ್ವಿಸ್ ಡೆಪಾಸಿಟರಿ ಲಿಮಿಟೆಡ್. ಸೊ ಇವರಿಬ್ಬರು ಏನು ಮಾಡ್ತಾರೆ ಅಂದರೆ ಡೆಪಾಸಿಟರೀಸ್ ಆ್ಯಕ್ಟಿವಿಟಿನ ಮೇಂಟೈನ್ ಮಾಡ್ತಾರೆ ಇಂಡಿಯಾದಲ್ಲಿ. ಅವರು ಕೂಡ ಮಾರ್ಕೆಟ್ ಪಾರ್ಟಿಸಿಪೆಂಟ್. ಆಮೇಲೆ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ ಇಸ್ ಆಲ್ಸೋ ಮಾರ್ಕೆಟ್ ಪಾರ್ಟಿಸಿಪೆಂಟ್. ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಅಂದರೆ they will measure the credit worthiness of a securities or individual shares. Now please understand the word. They will check the credit worthiness of a security. This is a very important point. The investor will always check the credit worthiness of a shares. If the credit worthiness is good, like a plus, A double plus, B plus plus, so then the investor come forward and invest in these kind of security. If the credit worthiness is not so good, so no investor come forward to invest the money because simply don't want to lose their money, isn't it? ಸೊ ಹಂಗಾಗಿ ಕ್ರೆಡಿಟ್ ವರ್ದಿನೆಸ್ ಚೆನ್ನಾಗಿದ್ದಂಥ ಸೆಕ್ಯೂರಿಟಿನಲ್ಲಿ ಮಾತ್ರ ಇನ್ವೆಸ್ಟರ್ ಹೂಡಿಕೆ ಮಾಡ್ತಾರೆ. ಹಾಗಾದ್ರೆ ಈ ಏಜೆನ್ಸಿಗಳ ಕೆಲಸ ಏನ್ರಿ? ಟು ರೇಟ್ ದ ಸೆಕ್ಯೂರಿಟೀಸ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ವರ್ಡ್, ಟು ರೇಟ್ ದ ಸೆಕ್ಯೂರಿಟೀಸ್. ಸೆಕ್ಯೂರಿಟಿಗಳಿಗೆ ರೇಟನ್ನು ಕೊಡ್ತಾರೆ ಅವರು. ಲೈಕ್ A ಡಬಲ್ ಪ್ಲಸ್, A ತ್ರಿಬಲ್ ಪ್ಲಸ್, B ಪ್ಲಸ್. ಅಂದರೆ ಇದರ ಅರ್ಥ ಏನ್ರಿ? ಲಿಕ್ವಿಡಿಟಿ ಇರುತ್ತೆ, ಸೇಫ್ಟಿ ಇರುತ್ತೆ, ರಿಟರ್ನ್ ಇರುತ್ತೆ ಅಂತ. ಓಕೆ, ಇಂಡಿಯಾದಲ್ಲಿ ಇದನ್ನು ಮಾಡೋರು 3 ಜನ ಅದರ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್. ಕ್ರೈಸಿಲ್ ಅಂತ ಇದೆ ಮೊದಲನೇದು, ಕ್ರೈಸಿಲ್. ವಾಟ್ ಈಸ್ ಅ ಕ್ರೈಸಿಲ್? ಕ್ರೆಡಿಟ್ ರೇಟಿಂಗ್ ಇನ್ಫಾರ್ಮೇಷನ್ ಸರ್ವಿಸ್ ಆಫ್ ಇಂಡಿಯಾ ಲಿಮಿಟೆಡ್. ಕ್ರೆಡಿಟ್ ರೇಟಿಂಗ್ ಇನ್ಫಾರ್ಮೇಷನ್ ಸರ್ವಿಸ್ ಆಫ್ ಇಂಡಿಯಾ ಲಿಮಿಟೆಡ್. ಕೇರ್ ಅಂತ ಇದೆ, ಕೇರ್. ಕ್ರೆಡಿಟ್ ಅನಲೈಸಿಸ್ ರಿಸರ್ಚ್ ಲಿಮಿಟೆಡ್. ಎಲ್ಲಿ ಬರೋಂಗಿಲ್ಲ, ಬಟ್ ಅಲ್ಲಿ RE ತೊಗೋಬೇಕು. ಓಕೆ, ಕ್ರೆಡಿಟ್ ಅನಲೈಸಿಸ್ ರಿಸರ್ಚ್ ಲಿಮಿಟೆಡ್. ಇನ್ನೊಂದಿದೆ, ಇನ್ನೊಂದು ಯಾವುದಪ್ಪ ಅಂದ್ರೆ ICRA ಅಂತ ಇದೆ. ICRA, ಇನ್ಫಾರ್ಮೇಷನ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ. ವಾಟ್ ಇಟ್ ಮೀನ್ಸ್? ಇನ್ಫಾರ್ಮೇಷನ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ. ಓಕೆ, ಸೊ ಇದು ಏನ್ರಿ? ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ ಇನ್ ಇಂಡಿಯಾ ಅಂತ ಹೇಳ್ಬೋದು ನಾವು. ಆಮೇಲೆ ನೆಕ್ಸ್ಟ್ ಯಾರು ಬರ್ತಾರೆ? ಮಾರ್ಕೆಟ್ ಪಾರ್ಟಿಸಿಪೆಂಟ್. ರೆಗ್ಯುಲೇಟರ್ಸ್, ನಿಯಂತ್ರಣ ಮಾಡ್ತಕ್ಕಂಥ ವ್ಯಕ್ತಿಗಳು. ರೆಗ್ಯುಲೇಟರ್ಸ್ ಆರ್ ದ ಕಂಟ್ರೋಲರ್ ಆರ್ ಸೂಪರ್ವೈಸರ್ ಆಫ್ ಅ ಸೆಕ್ಯೂರಿಟಿ ಮಾರ್ಕೆಟ್ ಅಂತ ಹೇಳ್ಬೋದು ನಾವು. ಸೊ ಸೆಕ್ಯೂರಿಟಿ ಮಾರ್ಕೆಟನ್ನು ನಿರಂತರವಾಗಿ ಕಂಟ್ರೋಲ್ ಮಾಡೋರು ಅಥವಾ ಮೇಲ್ವಿಚಾರಣೆ ಮಾಡೋರಿಗೆ ನಾವು ಏನಂತ ಕರಿತೀವಿ? ರೆಗ್ಯುಲೇಟರ್ಸ್ ಅಂತ ಕರಿತೀವಿ. ವಾಟ್ ಈಸ್ ದ ಡ್ಯೂಟಿ ಆಫ್ ಅ ರೆಗ್ಯುಲೇಟರ್? ದೀಸ್ ಇನ್ಸ್ಟಿಟ್ಯೂಷನ್ ಮೇಕ್ ಶ್ಯೂರ್ ದ್ಯಾಟ್ ದ ಟ್ರಾನ್ಸಾಕ್ಷನ್ ಟೇಕ್ಸ್ ಪ್ಲೇಸ್ ಫೇರ್ಲಿ. ಅಂದರೆ ಟ್ರಾನ್ಸಾಕ್ಷನ್ಸ ಫೇರ್ ಆಗಿ ನಡಿಬೇಕು, ಕರೆಕ್ಟಾಗಿ ನಡಿಬೇಕು ಅಂತ ಅವ್ರು ಏನು ಮಾಡ್ತಾರೆ? ಮೇಂಟೈನ್ ಮಾಡ್ತಾರೆ ಅಂತ ನಾವು ಹೇಳ್ಬೋದು. ಸೊ ಇನ್ ಇಂಡಿಯಾ there are so many regulators are there. SEBI is the one regulator. They will regulate stock market. So SEBI ಅವರು ಏನು ಮಾಡ್ತಾರೆ ಅಂದರೆ ಸ್ಟಾಕ್ ಮಾರ್ಕೆಟನ್ನು ರೆಗ್ಯುಲೇಟ್ ಮಾಡ್ತಾರೆ. RBI is the one regulator. RBI is regulating ಕರೆನ್ಸೀಸ್. ಅಂದರೆ ಕರೆನ್ಸಿನ ಏನು ಮಾಡ್ತಾರೆ ಅವರು? ರೆಗ್ಯುಲೇಟ್ ಮಾಡ್ತಾರೆ. ಮಾನಿಟರಿ ಪಾಲಿಸಿನ ರೆಗ್ಯುಲೇಟ್ ಮಾಡ್ತಾರೆ. SEBI will regulate the stock market. RBI will regulate the monetary policy. ಆಮೇಲೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್ will always ರೆಗ್ಯುಲೇಟ್ ದ ಫೈನಾನ್ಷಿಯಲ್ ಆಸ್ಪೆಕ್ಟ್. ಇನ್ನೂ ಭಾಳ ಜನ ಅದಾರ. ಯು ಕ್ಯಾನ್ ಟೇಕ್ CBDTನೂ ತೊಗೋಬೋದು ನಾವು. CBDT, ಸೆಂಟ್ರಲ್ ಬೋರ್ಡ್ ಫಾರ್ ಡೈರೆಕ್ಟ್ ಟ್ಯಾಕ್ಸ್.
ಸೆಂಟ್ರಲ್ ಬೋರ್ಡ್ ಫಾರ್ ಡೈರೆಕ್ಟ್ ಟ್ಯಾಕ್ಸನ್ನು ಅವರು ಕಂಟ್ರೋಲ್ ಮಾಡ್ತಾರೆ. ಸೊ ದೀಸ್ ಆರ್ ಆಲ್ ರೆಗ್ಯುಲೇಟರ್ಸ್. ಓಕೆ, ಆಮೇಲೆ ಇನ್ನೊಂದು ಹೇಳಿದ್ದೇವೆ ನಾವು ಸ್ಪೆಕ್ಯುಲೇಟರ್ಸ್ ಅಂತ, ಅದನ್ನೊಂದು ಬರೆದ್ಬಿಡೋಣ ಇಲ್ಲಿ. ಇವರು ಕೂಡ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್, ಇಲ್ಲಿ ಮಿಸ್ ಆಗಿತ್ತು ಅದು. ಸ್ಪೆಕ್ಯುಲೇಟರ್ಸ್ ಆರ್ ದೇರ್ ಆರ್ 4 ಇಂಪಾರ್ಟೆಂಟ್ ಪಾರ್ಟೀಸ್. ಒನ್ ಈಸ್ ತೇಜಿವಾಲಾ ಅಥವಾ ಏನಂತ ಕರಿತೀವಿ ನಾವು, ಬುಲ್. ಫಸ್ಟ್ ಒನ್ ಈಸ್ ಅ ಬುಲ್, ಸೆಕೆಂಡ್ ಒನ್ ಈಸ್ ಅ ಬಿಯರ್, ಥರ್ಡ್ ಒನ್ ಈಸ್ ಅ ಸ್ಟ್ಯಾಗ್, ಆ್ಯಂಡ್ ಫೋರ್ತ್ ಒನ್ ಈಸ್ ಅ ಲೇಮ್ ಡಕ್. ನೋಡಿರಿ, ತೇಜಿವಾಲಾಗಳು, ಮಂದಿವಾಲಾಗಳು, ಸಾರಂಗ ಮತ್ತು ಕುಂಟು ಬಾತುಕೋಳಿ ಅಂತ ಕರಿತೀವಿ ಕನ್ನಡದಾಗ. ಸೊ ವಾಟ್ ಈಸ್ ಅ ಬುಲ್? Bull is a person who anticipate rise in price in future days. ಸೊ ಫ್ಯೂಚರ್ ಡೇಸ್ ಒಳಗೆ ಪ್ರೈಸ್ ರೈಸ್ ಆಗ್ತೈತಿ ಅಂತ ಟ್ರಾನ್ಸಾಕ್ಷನ್ ಮಾಡೋವಾಗ ಏನಂತ ಕರಿತೀವಿ ನಾವು, ಬುಲ್ ಅಂತ ಕರಿತೀವಿ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಬುಲ್ ಸ್ಪೆಕ್ಯುಲೇಟ್ ಆಲ್ವೇಸ್ ರೈಸ್ ಇನ್ ಪ್ರೈಸ್ ಇನ್ ಫ್ಯೂಚರ್ ಡೇಸ್. ಸೆಕೆಂಡ್ ಬಿಯರ್ ಸ್ಪೆಕ್ಯುಲೇಟ್ ಲೋ ಪ್ರೈಸ್ ಇನ್ ಫ್ಯೂಚರ್ ಡೇಸ್. ಭವಿಷ್ಯದಲ್ಲಿ ಕಡಿಮೆ ಬೆಲೆ ಆಗುತ್ತೆ ಅಂತ ಆಂಟಿಸಿಪೇಟ್ ಮಾಡೋ ಯಾರು, ಬಿಯರ್ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಸ್ಟ್ಯಾಗ್ ವಿಲ್ ಆಲ್ವೇಸ್ ಪ್ರಿಫರ್ ಟು ಇನ್ವೆಸ್ಟ್ ಇನ್ ಅ ನ್ಯೂ ಕೈಂಡ್ ಆಫ್ ಸೆಕ್ಯೂರಿಟೀಸ್. ಸೊ ಹೊಸ ಸೆಕ್ಯೂರಿಟಿಯನ್ನು ಪ್ರಿಡಿಕ್ಟ್ ಮಾಡೋವಾಗ ಏನಂತ ಕರಿತೀವಿ ನಾವು, ಸ್ಟ್ಯಾಗ್ ಅಂತ ನಾವಲ್ಲಿ ಕರಿತೀವಿ. ಆಮೇಲೆ ಲೇಮ್ ಡಕ್ ಮೀನ್ಸ್, ಸೊ ಬಿಯರಿಶ್ ಕಂಡೀಷನ್ ಈಸ್ ಕನ್ವರ್ಟೆಡ್ ಇಂಟು ಲೇಮ್ ಡಕ್. ಅಂದರೆ ಸ್ಲೋಲಿ ಬಿಯರ್ ಇದ್ದಂಥವ್ರು ಏನಾಗ್ತಾರೆ, ಲೇಮ್ ಡಕ್ ಆಗಿ ಕನ್ವರ್ಟ್ ಆಗ್ತಾರೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ಇವರೆಲ್ಲ ಯಾರು, ಸ್ಪೆಕ್ಯುಲೇಟರ್ಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಮಾರ್ಕೆಟ್ ಪಾರ್ಟಿಸಿಪೆಂಟ್ ಬಗ್ಗೆ ನೋಡಿದ್ದೀವಿ. ಹೌ ಮೆನಿ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಆರ್ ದೇರ್? ಇನ್ವೆಸ್ಟರ್ಸ್ ಈಸ್ ಅ ಒನ್, ಹೂಡಿಕೆದಾರರು, ಇಶ್ಯೂವರ್ಸ್ ನೀಡಿಕೆದಾರರು, ಬ್ರೋಕರ್ಸ್ ಮಧ್ಯವರ್ತಿಗಳು, ಮರ್ಚೆಂಟ್ ಬ್ಯಾಂಕರ್ಸ್ ವರ್ತಕ ಬ್ಯಾಂಕರರು, ಡೆಪಾಸಿಟರೀಸ್ ಸಂಗ್ರಾಹಕರು, ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ ಪತ್ತಿನ ದರ್ಜೆಯನ್ನು ನಿರ್ವಹಿಸ್ತಕ್ಕಂತಹ ವ್ಯಕ್ತಿಗಳು, ಪ್ರೈಮರಿ ಡೀಲರ್ಸ್ ಪ್ರಾಥಮಿಕ ವ್ಯವಹಾರಸ್ಥರು, ರೆಗ್ಯುಲೇಟರ್ಸ್ ನಿಯಂತ್ರಕರು, ಸ್ಪೆಕ್ಯುಲೇಟರ್ಸ್ ಸಟ್ಟ ವ್ಯಾಪಾರಿಗಳು ಅಂತ ನಾವಲ್ಲಿ ಕರಿತೀವಿ. ಸೊ ಇಷ್ಟು ಜನ ಏನು ಬರ್ತಾರೆ ಅಂದ್ರೆ ಮಾರ್ಕೆಟ್ ಪಾರ್ಟಿಸಿಪೆಂಟ್ ಆಗ್ತಾರೆ, ಮಾರುಕಟ್ಟೆಯಲ್ಲಿ ಭಾಗವಹಿಸುವ ವ್ಯಕ್ತಿಗಳು. ಸೊ ರಿಮೈನಿಂಗ್ ವಿಲ್ ಸಿ ನೆಕ್ಸ್ಟ್ ಕ್ಲಾಸ್.